ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮಗೆ 6 ರೀತಿಯ ಅತ್ಯಂತ ಆರೋಗ್ಯಕರವಾದಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೇವ್ರಿ. ನೀವು ಇವತ್ತೇನು ಮಾಡೋದು, ನಾಳೆ ಏನು ಮಾಡೋದು ಅಂಥೇಳಿ ಭಾಳ ಜಂಜಾಟದಾಗಿರ್ತೀರಿ. ನಾವು ನಿಮಗೆ ಅದನ್ನು ಸಿಂಪಲ್ ಮಾಡಿಬಿಡ್ತೇವ್ರಿ. ಕೆಲಸ ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕೋ ಅವಾಗ ಈ ರೀತಿಯ ರೆಸಿಪಿಗಳನ್ನ ನೀವು ತಪ್ಪಲಾರ್ದ ಟ್ರೈ ಮಾಡ್ಬೋದು ರೀ. ಹಾಗಾದ್ರೆ ನೀವೇನ್ರಿ ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿರಿ, ನಾವು ನಿಮ್ಗೆ ಮೊದಲೇ ರೆಸಿಪಿ ಸಿಂಪಲ್ ಆಗಿರುವಂಥ ರೆಸಿಪಿ, ಭಾಳ ಹೆಲ್ದಿ ಆಗಿರುವಂಥ ರೆಸಿಪಿ ಡೇ ಬ್ರಾಂಡ್ನ ನಿಮಗೆ ತೋರಿಸ್ಕೊಡಕತ್ತೇವ್ರಿ. ಈ ಒಂದು ರೆಸಿಪಿಗೆ ಅರ್ಧ ಕಪ್ ಅಷ್ಟ ಸಜ್ಜೆ ಹಿಟ್ಟು, ಅರ್ಧ ಕಪ್ ಅಷ್ಟ ನೀವಿಲ್ಲಿ ಈ ಗೋಧಿ ಹಿಟ್ಟು, 1/3 ಕಪ್ ಅಷ್ಟ ಕಡಲೆ ಹಿಟ್ಟು, ಆಮೇಲೆ ಅರ್ಧ ಕಪ್ ಅಷ್ಟ ಇದ್ರಿ ಜೋಳದ ಹಿಟ್ಟನ್ನು ಹಾಕಿ, ಆಮೇಲೆ ಮೆಂತೆ ಸೊಪ್ಪನ್ನು ದಮ್ಮಂಗೆ ಕಟ್ ಮಾಡಿ ಹಾಕ್ರಿ. ಅದ್ರ ಜೊತೆ ಜೀರಿಗೆ, ಬಿಳಿ ಎಳ್ಳು, ಅದಾದ ನಂತರ ಅಜ್ವಾನನ್ನು ಹಾಕ್ರಿ. ಈ ಒಂದು ರೆಸಿಪಿ ಭಾಳ ಸ್ವಾದಿಷ್ಟಕರವಾದಂಥ ರೆಸಿಪಿ ಮತ್ತು ಟ್ರೆಡಿಷ್ನಲ್ ಆಗಿರುವಂಥ ರೆಸಿಪಿ. ಆಮೇಲೆ ಇದನ್ನು ನೀವು ಮಹಾರಾಷ್ಟ್ರ ಕಡೆನೂ ಭಾಳ ಜನ ಮಾಡೋದು ನೋಡ್ತೀರಿ. ಆಮೇಲೆ ಈ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರಾಗ ಸಣ್ಣಗೆ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, ಸಣ್ಣಗೆ ಕಟ್ ಮಾಡಿರುವಂತಹ ಈ ಶುಂಠಿ, ಆಮೇಲೆ ಇದು ಹಸಿ ಮೆಣಸು, ಅದಾದ ನಂತರ ಈ ಒಂದು ಕೊತ್ತಂಬರಿಯನ್ನು ಸ್ವಲ್ಪ ಹಾಕಿ ಒಂದೀಟ ಮೊಸರನ್ನು ಹಾಕಿರಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಈ ಒಂದು ಹಿಟ್ಟನ್ನು ನೀವು ಕಲಿಸ್ಬೇಕಾಗದ್ರಿ. ಈ ಒಂದು ಹಿಟ್ಟಿಗೆ ಈಗ ನೀವು ಇಲ್ಲಿ ತುಪ್ಪವನ್ನು ಹಾಕಬೇಕು. ತುಪ್ಪ ಒಂದು ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನನ್ನು ತುಪ್ಪ ಹಾಕಿ, ಆಮೇಲೆ ಸ್ವಲ್ಪ ನೀವು ಬೆಲ್ಲವನ್ನು ಕರಗಿಸಿ ಇದರೊಳಗೆ ಹಾಕಿರಿ. ಸ್ವೀಟ್ ರೀ, ಖಾರ ಹುಳಿ ಈ ರೀತಿ ಈ ಒಂದು ಟೇಸ್ಟ್ ಬರ್ತೈತಿ. ಭಾಳ ಮಸ್ತ್ ಆಗಿರುವಂತಹ ಕಾಂಬಿನೇಷನ್ ರೀ ಇದು. ಅಂದ್ರೆ ಟೇಸ್ಟ್ಫುಲ್ ಆಗಿರುವಂತಹ ಮಸ್ತ್ ಆಗಿರುವಂಥ ರೆಸಿಪಿ ರೀ. ಆಮೇಲೆ ಈಗ ಆ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಬರಬ್ಬರಿಯಾಗಿ ನೀವು ತಯಾರು ಮಾಡಿ ಇಟ್ಕೊಳ್ಬೇಕಾಗೈತ್ರಿ. ಗೊತ್ತಾದ್ರಿ? ಆಮೇಲೆ ಏನು ಮಾಡಿರಿ, ಇದನ್ನು ನೀವು ಕೈಯಿಂದ ಸ್ವಲ್ಪ ಹಿಂಗೆ ತಟ್ಟಿ ಮಾಡ್ಬೋದು ಅಥವಾ ಲಟ್ಟಿಸಿ ಮಾಡ್ಬೋದು. ಅದಕ್ಕೊಂದು ಈ ರೀತಿ ಎಳ್ಳನ್ನು ಹಚ್ಚಿರಿ, ಬಿಳಿ ಎಳ್ಳನ್ನು ಹಚ್ಚಿ, ಒಂದು ಬಟರ್ ಪೇಪರ್ ಇತ್ತು ಅಂತಂದ್ರೆ, ಈ ರೀತಿ ಶೀಟ್ ಇತ್ತಂದ್ರೆ ಅದ್ರ ಮೇಲೆ ನೀವು ಲಟ್ಟಿಸ್ರಿ, ಅಥವಾ ತಗಡ ಮೇಲೆ ಲಟ್ಟಿಸಿದ್ರೆ ಹಂಗೆ ಲಟ್ಟಿಸ್ರಿ. ದೊಡ್ಡದು ಬೇಕಂದ್ರೆ ಪೂರ್ತಿ ಲಟ್ಟಿಸಿ ಇಷ್ಟನ್ನು ನೀವು ಬೇಯಿಸ್ಬೋದು ರೀ. ಇಲ್ಲ ಎಲ್ಲನೂ ಒಂದೇ ಥರ ಆಗಲಿ ಅಥವಾ ಒಂದೇ ಸೈಜ್ ಆಗಲಿ, ಸಣ್ಣ ಆಗಲಿ ಅಂತಂದ್ರೆ ನೀವು ಅದನ್ನೊಂದು ಈ ರೀತಿ ಯಾವುದ್ರ ಬಟ್ಲ ಪ್ಲೇಟಿಂದ ಕೊರೆದು ತವೆ ಮೇಲೆ ಒಂದಿಟ್ಟು ತುಪ್ಪ ಹಾಕಿ ಈ ಪೂರ್ತಿ ಶೀಟನ್ನು ಅದ್ರ ಮೇಲೆ ಹಾಕಿ ಒಂದು 5-6 ಸೆಕೆಂಡ್ ಬಿಟ್ಟ ಮೇಲಿಂದ ಎಬ್ಬಿಸಿಬಿಡ್ರಿ. ಭಾಳ ಚೆಂದಂಗಿ ಅದು ಬಿಟ್ಕೊಂಡು ಬರ್ತೈತಿ. ಆಮೇಲೆ ನೀವು ಅದಕ್ಕೊಂದಿಟ್ಟು ತುಪ್ಪ ಹಾಕಿ ಮಾಡೋದ್ರಿಂದ ಇದೊಂದು ಭಾಳ ಮಸ್ತ್ ಆಗಿರುವಂಥ ಟೇಸ್ಟ್ ಬರ್ತೈತಿ. ಆಮೇಲೆ ನಿಮಗೆ ದೇಗ ಹೇಳಿನ್ರಿ, ಇದೊಂದು ಟ್ರೆಡಿಷ್ನಲ್ ಆಗಿರುವಂಥ ರೆಸಿಪಿ. ಅದಕ್ಕೆ ಈ ರೀತಿ ಒಮ್ಮೆ ಮಾಡಿರಿ. ಅಕಸ್ಮಾತ್ ನಿಮಗೆ ತುಪ್ಪ ಬೇಡ ಅಂತಂದ್ರೆ ನೀವು ಬರೀ ಹಿಟ್ಟು ಹಚ್ಚಿ ಬೇಯಿಸಿದ್ರೂ ನಡಿತೈತ್ರಿ, ಅಥವಾ ಎಣ್ಣೆ ಹಚ್ಚಿ ಬೇಯಿಸಿದ್ರೂ ನಡಿತೈತಿ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಚೇಂಜಸನ್ನು ಮಾಡ್ಕೊರಿ. ಆದರೆ ಎಂದೂ ಸಹ ತಿಂದಿರಲಿಲ್ಲ ಅಂತಂದ್ರೆ ಈ ಒಂದು ರೆಸಿಪಿಯನ್ನು ತಪ್ಪಲಾರ್ದ ನೀವು ಟ್ರೈ ಮಾಡಿರಿ ಅಂತ ನಾವು ಆಶಿಸ್ತೀವಿ. ಅದಾದ ನಂತರ ಈ ಒಂದು ರೆಸಿಪಿಯನ್ನು ನೀವು ಮೊಸರು ಜೊತೆ ಅಷ್ಟೇ ತಿಂದು ನೋಡ್ರಿ, ಭಾಳ ಮಸ್ತ್ ಅನಿಸ್ತೈತೆ. ಅಥವಾ ನಿಮಗೆ ಯಾವ್ದಾರು ಬೇಕಂತಂದ್ರೆ ನೀವು ಬೇಕಾದಂಥ ಕಾಂಬಿನೇಷನನ್ನು ಟ್ರೈ ಮಾಡ್ಬೋದು ರೀ. ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಮುಂದಕ್ಕೆ ಸಿಂಪಲ್ ಆಗಿರುವಂತಹ, ಮಸ್ತ್ ಆಗಿರುವಂತಹ, ಆಮೇಲೆ ಹೆಲ್ದಿ ಆಗಿರುವಂತಹ ರೆಸಿಪಿ ರೀ. ಇದನ್ನು ಯಾವ ರೀತಿ ಮಾಡೋದು ಅಂತಂದ್ರೆ, ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಲ್ರಿ, ಟೀ ಸ್ಪೂನ್ ಅಷ್ಟು ಈ ಧನಿಯಾಕಾಳು, ಜೀರಿಗೆಯನ್ನು ಹಾಕಿ, ಹಸಿಮೆಣಸು, ಶುಂಠಿ, ಆಮೇಲೆ ಒಂದೀಟ ಈ ಇದನ್ನು ರೀ ಗಾರ್ಲಿಕ್ಕನ್ನು ಹಾಕಿರಿ. ಅದರ ಜೊತೆ ಬೆಳ್ಳುಳ್ಳಿ, ಅದಾದ ನಂತರ ಕೊತ್ತಂಬರಿ, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಈ ಮಿಕ್ಸರ್ ಜಾರ್ದಾಗ ಗ್ಯಾರರ್ ಅಂತೇಳಿ ಉಲ್ಟಾರ ಮಾಡ್ಕೊಂಡು ತೊಗೊಂಬರಿ. ಅದಕ್ಕೆ ನೆಕ್ಸ್ಟ್ ರೀ ಏನು ಮಾಡಿರಿ ಅಂತಂದ್ರೆ, ಒಂದು ಪರಾತ್ನಾಗ 1 ಕಪ್ ಅಷ್ಟು ಗೋಧಿ ಹಿಟ್ಟು, ಆಮೇಲೆ 1/3 ಕಪ್ ಅಷ್ಟು ಕಡಲೆ ಹಿಟ್ಟು, ಆಮೇಲೆ ಜೋಳದ ಹಿಟ್ಟನ್ನು ಸ್ವಲ್ಪ ಅರ್ಧ ಕಪ್ ಇಷ್ಟನ್ನು ತೊಗೊಂಡ ಚೆನ್ನಾಗಿ ಅದನ್ನು ಚಾಣಿಸಿ ತಪ್ಪಲು ಉಳ್ಳಾಗಡ್ಡಿಯನ್ನು ಅದಕ್ಕೆ ನೀವು ಸೇರಿಸ್ರಿ. ಮಸ್ತಾಗಿ ಕಟ್ ಮಾಡ್ಕೊಂಡಂತಹ ಸಬ್ಬಸಿಗೆ ಸೊಪ್ಪನ್ನು ಅದಕ್ಕೆ ನೀವು ಹಾಕಿರಿ. ಅದರ ಜೊತೆ ಟೊಮ್ಯಾಟೊ, ಕ್ಯಾರೆಟ್ ತುರಿ, ಅದಾದ ನಂತರ ಸೌತೆಕಾಯಿ ತುರಿ, ಕುಕಂಬರ್ ತುರಿ ರೀ ಅಷ್ಟನ್ನು ಹಾಕಿ, ಆಮೇಲೆ ತಿದೇಗೆ ನೀವು ಮಿಕ್ಸರ್ ಜಾರ್ದಾಗ ಗೇರ್ ಅನ್ಸ್ಕೊಂಬಂದಿರಲಿಲ್ಲ ಅದನ್ನು ಅಟ್ಟು ಸೇರಿಸಿ, ಅದರ ಜೊತೆ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಇದ್ರಾಗ ನಿಮಗೆ ಇಷ್ಟ ಬಂದಿರುವಂತಹ ಎಲ್ಲ ವೆಜ್ಜೀಸನ್ನು ಅಥವಾ ವೆಜಿಟೇಬಲ್ಸನ್ನು ನೀವು ಸೇರಿಸಿದ್ರಿ ಅಂತಂದ್ರೆ ಅದು ಭಾಳ ಚಲೋ ಆಗ್ತೈತಿ. ಆಮೇಲೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂತ ಹಿಟ್ಟನ್ನು ಕಲ್ಸೋಕೆ ಶುರು ಮಾಡ್ಬೇಕ್ರಿ. ಈ ಒಂದು ಮಸ್ತಾಗಿರುವಂತಹ ತಾಲಿಪಟ್ಟನ್ನು ನೀವು ಸಿಂಪಲ್ಲಾಗಿ, ಅದು ವೆಜಿಟೇಬಲ್ ತಾಲಿಪಟ್ಟನ್ನು ಮಸ್ತಾಗಿ ಮಾಡ್ಕೊಳ್ಬೋದು ರೀ. ಈ ರೀತಿ ಹಿಟ್ಟನ್ನು ನೀವು ಕಲಿಸಿ ಇಟ್ಕೋರಿ. ಆಮೇಲೆ ಏನು ಮಾಡಬೇಕು ಅಂತಂದ್ರೆ, ನೀವು ಯಾವಾಗ ಮಾಡ್ತಿರ್ತೀರೋ ಅವಾಗ ಈ ರೀತಿ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಚಿಟ್ಕೋರಿ. ಆಮೇಲೆ ಹಿಟ್ಟನ್ನು ತೊಗೊಂಡು ಕೈ ಒಳಗೆ ಈ ರೀತಿ ಉಂಡೆಯನ್ನಾಗಿ ಮಾಡಿ ನೋಡಿ. ಹಿಂಗೆ ಉಂಡೆಯನ್ನಾಗಿ ಮಾಡಿದ್ರಿ ಅಂತಂದ್ರೆ ಬಟರ್ ಪೇಪರಿಂದ ಮಾಡತ್ತಿರ್ತೀವಿ, ಅದು ಭಾಳ ಸರಳಾಗಿ ಆಗ್ತೈತಿ. ಏನೂ ಇಲ್ಲರಿ, ಜಸ್ಟ್ ನೀವು ಈ ರೀತಿ ಒತ್ಕೊಂತಂದ್ರೆ ಪ್ರೆಸ್ ಮಾಡ್ಕೊತ ಹೋಗ್ಬೇಕ್ರಿ. ಆ ಶೀಟಿಗೆ ಒಂದು ಸ್ವಲ್ಪ, ಅಥವಾ ನೀವು ತಗಡ ಮೇಲೆ ಮಾಡತ್ತಿದ್ರೆ ಅದ್ರ ಮೇಲೂ ಮಾಡ್ಬೋದು, ಅಥವಾ ನಿಮಗೆ ಯಾವ ಕಡೆ ಅಂದ್ರೆ ಈ ಹೋಳಿಗೆ ಶೀಟ್, ಒಬ್ಬಟ್ಟು ಶೀಟ್ ಅಂತಿರ್ತಾರೆ, ಅದ್ರ ಮೇಲೆ ಮಾಡತ್ತಿದ್ರೆ ಅದ್ರ ಮೇಲೆ ಮಾಡ್ಬೋದು, ಬಾಳೆ ಎಲೆ ಮೇಲೆ ಮಾಡ್ಬೋದು ರೀ, ಕಾಟನ್ ಬಟ್ಟೆ ಮೇಲೆ ಮಾಡ್ಬೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಇದನ್ನು ಮಾಡ್ಕೊಳ್ಬೋದು ರೀ. ಲಾಸ್ಟಿಗೆ ಸ್ವಲ್ಪ ತವೆಯನ್ನು ಚೆನ್ನಾಗಿ ಕಾಯಕ್ಕಿಟ್ಟು ಆದ್ಮೇಲೆ ಈ ಒಂದು ತಾಲಿಪಟ್ಟಿಗೆ ನೀವು ಎಳ್ಳು, ಅಥವಾ ಕರಿದರೆ ಬಿಳಿದರೆ ಯಾವ್ದ್ರಾಗ ಒಂದರೆ ಹಚ್ಚಿರಿ, ಇಲ್ಲ 2 ಹಚ್ಚಿದ್ರೆ ಹಚ್ಚಿರಿ. ಎಳ್ಳನ್ನು ಹಚ್ಚಿ ನೀವು ಇದನ್ನು ಬೇಯಿಸ್ರಿ.
ಚೆಂದಂಗೆ ಬೆಂದಿತ್ತು ಅಂತಂದ್ರೆ ಭಾಳ ಚಲೋ ಹೊತ್ನಂಗೆ ಈ ಒಂದು ರೆಸಿಪಿ ತಯಾರಾಗ್ತೈತಿ. ಎರಡೂ ಮೈ ಅಷ್ಟೇ ಚೆಂದಂಗೆ ಬೇಯಬೇಕು. ಆಮೇಲೆ ಅದನ್ನು ನೀವು ಮ್ಯಾಲ ಕೆಳಗ ಮ್ಯಾಲ ತಿರುಗಿಸಿ ಹಾಕಬೇಕು. ಅಂದಾಗಣ ಇದೊಂದು ಮಸ್ತಾಗಿ ಒಂದು ಈಟ್ ಅದ್ರ ಮ್ಯಾಲೆ ಒಂದು ಈಟ್ ಕ್ರಿಸ್ಪಿ ಲೇಯರ್ ಒಂದು ಬಂದಿತ್ತಂದ್ರೆ ಇದು ಇನ್ನೂ ಮಸ್ತ್ ಅನಿಸ್ತೈತೆ ರೀ. ಇದ್ರ ಜೊತೆ ಯಾವುದೇ ರೀತಿ ಪಲ್ಯಗಿಲ್ಲ ಏನೂ ಬೇಕಾಗಿಲ್ಲ ರೀ. ಬರೀ ನೀವು ಒಂದು ಈಟ್ ಹಸಿಗಾರ ಇದ್ರೆ ತೊಗೋರಿ, ಇಲ್ಲ ಮೊಸರು ಅಟ್ಟ ಇದ್ರೆ ಭಾಳ ಚಲೋ, ಯಾವುದಾರು ಚಟ್ನಿ ಪುಡಿ ಇತ್ತು ಅಂತಂದ್ರೆ ಇನ್ನೂ ಚಲೋ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇದನ್ನು ಎಂಜಾಯ್ ಮಾಡಿ. ಇನ್ನು ಮುಂದಕ್ಕೆ ಮತ್ತೊಂದು ಭಾಳ ಹೆಲ್ದಿಯಾಗಿರ್ಬೇಕು, ಎಲ್ಲದಕ್ಕಿಂತ ಹೆಲ್ದಿ ರೆಸಿಪಿ ಅಂತಂದ್ರೆ ಅದು ಇದೇ ರೆಸಿಪಿ ರೀ. ಈ ಒಂದು ರೆಸಿಪಿ ಮಾಡೋಕೆ ಮಲ್ಟಿಗ್ರೇನ್ ಹಿಟ್ಟು ಬೇಕಾಕತ್ತಿ ರೀ. ನಾವು ಇಲ್ಲಿ ಒಂದು ಹಿಟ್ಟನ್ನು ತಯಾರು ಮಾಡಿ ಇಟ್ಕೊಂಡಿವಿ. 10-15 ರೀತಿಯ ಸಿರಿಧಾನ್ಯ ಹಂಗೆ ಈ ಕಾಳುಗಳನ್ನ ಎಲ್ಲವನ್ನ ಮಾಡಿ ನಾವು ಹಿಟ್ಟನ್ನು ತಯಾರು ಮಾಡಿ ಇಟ್ಕೊಂಡಿವಿ. ನಾವು ಆ ಹಿಟ್ಟನ್ನು ಈಗಾಗಲೇ ನಿಮಗೆ ತೋರಿಸಿದ್ದೀವಿ. ಅದರೊಳಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಿಟ್ಟನ್ನು ತೊಗೊಂಡಿದ್ದೀವಿ. ಒಂದು 2 ಕಪ್ ಸಮೀಪ ತೊಗೊಂಡಿದ್ದೀವಿ ರೀ. ಅದಕ್ಕೆ ಈ ಕಟ್ ಮಾಡ್ಕೊಂಡಿರುವಂತಹ ಉಳ್ಳಾಗಡ್ಡಿ ಅಂದ್ರೆ ಆನಿಯನ್ ರೀ, ಅದಾದ ನಂತರ ಕೊತ್ತಂಬರಿ, ಆಮೇಲೆ ಕ್ಯಾರೆಟ್ ತುರಿ, ಇವನ್ನೆಲ್ಲವನ್ನ ನಾವು ಸೇರಿಸ್ಕೊಳಕತ್ತೀವಿ ರೀ. ಅದ್ರ ಜೊತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು, ಹಂಗೆ ಸ್ವಲ್ಪ ಜೀರಿಗೆಯನ್ನು ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ರೀ. ಅದರ ಜೊತೆ ಅದನ್ನು ಚಂದಂಗಿ ನಾವು ಒಮ್ಮೆ ಕಂಪಲ್ಸರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೀರನ್ನು ಸೇರಿಸ್ಬೇಕು. ಯಾಕಂತಂದ್ರೆ ಕ್ಯಾರೆಟ್ ತುರಿ ಉಳ್ಳಾಗಡ್ಡಿ ಎಲ್ಲ ಇರ್ತೈತಲ್ರಿ, ಅದು ಚಂದಂಗಿ ತೇವಾಂಶ ಬಿಟ್ಕೋತೈತಿ. ಮುಂದಕ್ಕೆ ಇದ್ರಾಗ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಹಾಕಿ ಹಿಟ್ಟನ್ನು ನಾವು ಕಲಿಸ್ಬೇಕು. ಆಮೇಲೆ ಅದನ್ನೊಂದು ಈಟ್ ಚಂದಂಗೆ ಹದ ಬರುವಂಗೆ ಮಾಡಿದ್ರಿ ಅಂತಂದ್ರೆ ಇದನ್ನು ಸಹ ಅಷ್ಟೇ ರೀ. ಆ ಒಂದು ಶೀಟ್ ಇದೆ ಏನು ತೋರಿಸಿದಿರಲ್ಲ, ಇವು ನಿಮ್ಗೆ ಆನ್ಲೈನ್ದಾಗೂ ಸಿಗ್ತಾವೆ ರೀ. ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಇಂಥ ಶೀಟ್ ಇತ್ತು ಅಂತಂದ್ರೆ ಯೂಸ್ ಆಗ್ತಾವೆ. ಆಮೇಲೆ ರೀಯೂಸಬಲ್ ಆಗ್ತಾವೆ ರೀ, ಬರೋಬ್ಬರಿಯಾಗಿನೂ ನೀವು ಯೂಸ್ ಮಾಡ್ಕೊಳ್ಬೋದು ರೀ. ಆಮೇಲೆ ನಿಮಗೆ ಹೇಳಿದ್ರೆ ಅದಿರಲಿಲ್ಲ ಅಂತಂದ್ರೆ ಒಂದು ಬಾಳೆ ಎಲೆ ಮೇಲೆ ತಟ್ರಿ, ಭಾಳ ಚಲೋತ್ನಂಗೆ ಆಗ್ತೈತಿ. ಆಮೇಲೆ ಅದನ್ನು ಈ ರೀತಿಯಾಗಿ ಸ್ವಲ್ಪ ಕೈಯಿಂದ ಒತ್ಕೊಂತ ಹೋಗ್ಬೇಕು. ಇದನ್ನೇ ನೀವು ಲಟ್ಸೋದು ಗಿಡ್ಸೋದು ಅಂತ ಏನೂ ಇಲ್ಲ, ಜಸ್ಟ್ ಪ್ರೆಸ್ ಮಾಡಿಬಿಡ್ರಿ. ಅದಾದ ನಂತರ ತವೆಯನ್ನು ಚೆನ್ನಾಗಿ ಕಾಯಕ್ಕಿಟ್ಟ ಒಂದು ಈಟ ಎಣ್ಣೆಯನ್ನು ಹಾಕಿ ಇದನ್ನು ಅದರ ಮೇಲೆ ಹೋಗಿ ಹಾಕಿಬಿಡ್ರಿ. ಒಂದು 5-6 ಸೆಕೆಂಡ್ ಆದ್ಮೇಲೆ ನೀವು ಈ ಒಂದು ಶೀಟನ್ನು ತೆಗೆದ್ರಿ ಅಂತಂದ್ರೆ ಅದು ಎಲ್ಲಿನೂ ಕಟ್ ಆಗ್ಲಾರ್ದಂಗೆ ಚಂದಂಗೆನ ಬರ್ತೈತಿ. ಇನ್ನು ನೀವು ಇದನ್ನು ಆರಾಮ್ ಸರಿಯಾಗಿ ಮೇಲ ಕೆಳಗ ಮೇಲ ಮಾಡಿ ಬೇಯಿಸಿ ತಿನ್ಬೋದು ರೀ. ಇದು ಅಷ್ಟೇ ಯಾವುದ್ರೆ ಚಟ್ನಿ ಜೊತೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಕಾಂಬಿನೇಷನ್ ರೀ. ಮತ್ತು ರುಚಿಯಾಗಿನೂ ಇರ್ತೈತೆ ರೀ. ಆಮೇಲೆ ಇದೊಂದು ಮಸ್ತ್ ಆಗಿರುವಂತಹ ಹೈ ಪ್ರೋಟೀನ್ ರೆಸಿಪಿ ರೀ. ಯಾಕಂತಂದ್ರೆ ಇದ್ರಾಗ ಹಲವಾರು ರೀತಿಯ ಸಿರಿಧಾನ್ಯಗಳದಾವೆ, ಅದು ಪ್ರೋಟೀನ್ ಯುಕ್ತ ಸಿರಿಧಾನ್ಯಗಳು. ಆಮೇಲೆ ಕ್ಯಾಲ್ಶಿಯಂ ರಿಚ್ ಆಗಿರುವಂತಹ ರೆಸಿಪಿನೂ ಅನ್ಬೋದು ರೀ. ಯಾಕಂತಂದ್ರೆ ಎಲ್ಲ ಆರೋಗ್ಯಕ್ಕೆ ಏನೇನು ಬೇಕೋ ಅವೆಲ್ಲವನ್ನ ನಾವೀಗಾಗಲೇ ಇದ್ರೊಳಗೆ ಸೇರಿಸಿದ್ದೀವಿ ರೀ. ಇನ್ನು ನಾವು ಮುಂದಿನ ರೆಸಿಪಿ ಒಂದು ಖಾರ ಚಪಾತಿಯನ್ನು ನಿಮ್ಗೆ ತೋರಿಸ್ಕೊಟ್ಟಾಕತ್ತೀವಿ ರೀ. ಈ ಒಂದು ರೆಸಿಪಿಯನ್ನು ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದು ರೀ. ಒಂದು 2 ಕಪ್ ಅಷ್ಟೇ ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂದಿಟ ಕೆಂಪು ಖಾರದ ಪುಡಿ, ಹಂಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವಿಲ್ಲಿ ಸೇರಿಸಿದ್ದೀವಿ ರೀ. ಅದ್ರ ಜೊತೆ ಒಂದಿಟ ಗರಂ ಮಸಾಲ ಎಲ್ಲನೂ ನೀವು ಅರ್ಧ ಟೀ ಸ್ಪೂನ್ ತೊಗೋಬೋದು ಅಥವಾ 1 ಟೀ ಸ್ಪೂನ್ ತೊಗೋಬೋದು ರೀ. ನಿಮ್ಮ ಇಚ್ಛಾನುಸಾರ ನೀವು ಬದಲಾಯಿಸ್ಕೊಳ್ಬೋದು ರೀ. ಅದಾದ ನಂತರ ಇಲ್ಲಿ ಎಳ್ಳನ್ನು ಹಾಕಿದ್ದೀವಿ, ಧನಿಯಾ ಪೌಡ್ರನ್ನ ಹಾಕಿದ್ದೀವಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ. ಇಷ್ಟ ಹಾಕಿರಿ. ಇಷ್ಟು ಹಾಕಿದ ನಂತರ ಏನು ಮಾಡಿರಿ ಅಂತಂದ್ರೆ ಅದಕ್ಕೊಂದಿಟ ಹಸಿ ಖಾರನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ. ನೀವು ಬರೀ ಕೆಂಪು ಖಾರದ ಪುಡಿ ಸಾಕಂತಂದ್ರೆ ಅಷ್ಟೇ ಸಾಕ್ರಿ. ಇಲ್ಲಿ ಒಂದಿಟ್ಟು ಉಪ್ಪನ್ನು ಹಾಕಿದ್ದೀವಿ. ಉಪ್ಪನ್ನು ಹಾಕಿದ ನಂತರ ಇದನ್ನು ಚಂದಂಗೆ ಒಂದು ಸಲ ಏನು ಮಾಡಿರಿ, ಒಂದು ಈಟ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ. ಅಡುಗೆ ಎಣ್ಣೆ ರೀ ನೋಡಿ. ಇಷ್ಟು ಹಾಕಿ ಅದನ್ನು ಕಂಪಲ್ಸರಿಯಾಗಿ ಮಿಕ್ಸ್ ಮಾಡಿರಿ. ಅಂದ್ರೆ ಆ ಒಂದು ಎಲ್ಲ ಮಸಾಲೆ ಪುಡಿಗಳು ಈ ಒಂದು ಹಿಟ್ಟು ಜೊತೆ ಕೂಡ್ಕೊಳ್ಬೇಕು. ಆಮೇಲೆ ನೀವು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಹಾಕಿ ಈ ರೀತಿ ಬುಟ್ಟಿ ಒಳಗೆ ಹಿಟ್ಟನ್ನು ಕಲಿಸ್ಕೊರಿ ಅಥವಾ ಒಂದು ಪರಾತ್ನಾಗ ಕಲಿಸ್ಕೊರಿ. ಒಂದು ಚಂದಂಗೆ ಕಲಿಸಿದಾದ್ಮೇಲೆ ಅದಕ್ಕೆ ಮ್ಯಾಲೆ ಒಂದು ಈಟ ಅಡುಗೆ ಎಣ್ಣೆಯನ್ನು ಬಿಟ್ಟು ಹಿಟ್ಟನ್ನು ಸರಿಯಾಗಿ ನೀವು ಒಂದು ಹಿಟ್ಟು ಸಾಫ್ಟ್ ಆಗುವಂಗೆ ನೋಡ್ಕೋರಿ. ಅಂದ್ರೆ ಮಿದ್ರಿ, ಅದನ್ನು ಚಲೋ ಹೊತ್ನಾಗೆ ಮಿದ್ರಿ. ಭಾಳ ಮಸ್ತಾಗಿ ಈ ಒಂದು ಹಿಟ್ಟು ತಯಾರಾಗಿ ಅಂದರೆ ಕಣಕ ತಯಾರಾಗಿ ಬರ್ತೈತೆ ರೀ. ಈ ಕಣಕ ತಯಾರಾಗಿ ಏನು ಬರ್ತೈತಿರಲ್ಲ ಅವಾಗ ನೀವು ಇನ್ನೇನು ಮಾಡೋದು, ಆರಾಮಾಗಿ ಈ ಒಂದು ಚಪಾತಿಗಳನ್ನು ಮಾಡ್ಕೊಳ್ಬೋದು. ನೀವು ಡೈರೆಕ್ಟಾಗಿ ಒಂದು ಪದರ ಚಪಾತಿ ಮಾಡ್ತಂದ್ರೆ ಹಂಗೆ ಮಾಡ್ಬೋದು, 2 ಪದರ ಚಪಾತಿ ಮಾಡ್ತಂದ್ರೆ ಹಂಗೆ ಮಾಡ್ಬೋದು. ಆಮೇಲೆ ಈ ಒಂದು ಎಣ್ಣೆ ಚಪಾತಿ ಅಂತೀವಿ ನಾವು, ಆ ರೀತಿ ಮಾಡ್ಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. 2 ಉಳ್ಳಿಯನ್ನು ಇಟ್ಕೊಂಡು ಒಂದು ಹಿಟ್ಟು ಹಚ್ಚಿ ಒಂದಕ್ಕೆ ಎಣ್ಣೆ ಹಚ್ಚಿ ಆಮೇಲೆ ಹಿಟ್ಟಿನಾಗ ಎದ್ದು ಒಂದು ಈಟ ಅದನ್ನು ತಡಿದಂಗೆ ಮಾಡಿದ್ರಿ. ಆಮೇಲೆ ಲಟ್ಸಕ್ಕೆ ಶುರು ಮಾಡೋದು. ಈ ರೀತಿಯಾಗಿ ನೀವು ಪದರ ಚಪಾತಿಯನ್ನು ಮಾಡಿದ್ರಿ ಅಂತಂದ್ರೆ ಅದು ಭಾಳ ಚಂದಂಗಿ ಒಂದ್ರ ಮೇಲೆ ಒಂದು ಉಳ್ಳಿ ಇಟ್ಟು ಮಾಡುವಂಥ ಚಪಾತಿ ತಯಾರಾಗಿ ಬರ್ತೈತೆ ರೀ. ನೀವು ಹಿಂಗೆ ಮಾಡ್ಬೋದು, ಅಥವಾ ನೀವು ಮಡಿಚಿ ಪದರ ಚಪಾತಿ ಮಾಡ್ತಂದ್ರೆ ಹಂಗೂ ಮಾಡ್ಬೋದು ರೀ. ನಿಮಗೆ ನಾವು ಇದನ್ನು ಡೀಟೇಲ್ಡಾಗಿ ಈ ಮೊದಲನ್ನು ತೋರಿಸಿದ್ದೀವಿ. ಅದಕ್ಕೆ ಇದನ್ನ ಭಾಳ ನಿಮಗೆ ಕೊರೆಯಕ್ಕೆ ಹೊಂಟಿಲ್ಲ ರೀ. ಸಿಂಪಲ್ಲಾಗಿ ಅಲ್ಲಿನ ಮುಗಿಸಾಕತ್ತೀವಿ. ನಿಮ್ಗೆ ಗೊತ್ತಾತ್ರಲ್ಲ ಹೆಂಗೆ ಬೇಕೋ ಹಂಗೆ ನೀವು ಮಸ್ತಾಗಿರುವಂತಹ ಚಪಾತಿಗಳನ್ನ ಮಾಡಿದ್ರಿ ಅಂತಂದ್ರೆ ಬರೀ ಮೊಸರಿದ್ರೆ ಸಾಕು. ಏನೇ ನಿಮಗೆ ರೆಸಿಪಿಯನ್ನು ನಾವು ತೋರ್ಸಕತ್ತೀವಲ್ಲ ಇವಕ್ಕೆ ಎಲ್ಲದಕ್ಕೂ ನೀವು ಪಲ್ಯ ಮಾಡ್ಕೊಳ್ಬೇಕು, ಮತ್ತೊಂದು ರೆಸಿಪಿ ಮಾಡ್ಬೇಕಂತೇನಿಲ್ಲ. ಬರೀ ಬಿಸಿಯಾಗಿ ಅದನ್ನಷ್ಟೇ ತಿನ್ಬೋದು ರೀ. ಯಾಕೆಂದ್ರೆ ಒಂದೊಂದು ಸಲ ಕಡಿಮೆ ಟೈಮ್ ಇರ್ತೈತಿ, ಅಥವಾ ಒಂದೊಂದು ಸಲ ಏನರ ಅರ್ಜೆಂಟ್ದಾಗಿ ಏನರ ಮಾಡೋದು ಅಂತ ನಿಮ್ಗೆ ಗೊತ್ತಾಗ್ತಿರಲಿಲ್ಲ ಅಂತಂದ್ರೆ ಇಂಥ ರೆಸಿಪಿಗಳನ್ನ ಮಾಡಿದ್ರಿ ಅಂತಂದ್ರೆ ಬರೀ ಮೊಸರಿದ್ರೆ ನಿಮಗೆ ಭಾಳ ಮಸ್ತ್ ಅನಿಸ್ತೈತಿರ್ತಿಲ್ಲ. ಈ ರೀತಿ ಖಾರ ಚಪಾತಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಒಂದಿಷ್ಟು ಚಟ್ನಿ ಪುಡಿ, ಮೊಸರು, ಉಪ್ಪಿನಕಾಯಿ ಜೊತೆ ತಿಂದು ನೋಡ್ರಿ. ಇನ್ನು
ಮುಂದಕ್ಕೆ ಮತ್ತೊಂದು ಮಸ್ತಾಗಿರುವಂತಹ ವೆಜ್ಜಿ ರೆಸಿಪಿ ಆಮೇಲೆ ಭಾಳ ಸಿಂಪಲ್ ಆಗಿರುವಂತಹ ರೆಸಿಪಿ ಇದನ್ನು ನೀವು ನೋಡ್ರಿ. ಅಕ್ಕಿ ಹಿಟ್ಟನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ನೀವು ನೋಡಿರಿ ಎಷ್ಟು 1 ಕಪ್ ಅಷ್ಟು ತೊಗೋತಿರೋ ಅಥವಾ 1.5 ಕಪ್ ಅಷ್ಟು ತೊಗೋತಿರೋ ನಿಮ್ಮ ಇಷ್ಟ. ಅಷ್ಟು ಸಮೀಪ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಬೇಕಾಗುವಂತಹ ವೆಜಿಟೇಬಲ್ಸನ್ನು ಸೊಪ್ಪನ್ನು ನೀವು ಸೇರಿಸಿರಿ. ಕ್ಯಾರೆಟ್ ತುರಿ, ಕುಕುಂಬರ್ ತುರಿ, ಸಬ್ಬಸಿಗೆ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಒಂದಿಟ್ಟು ಉಪ್ಪು, ಜೀರಿಗೆ ಇಂಥದನ್ನೆಲ್ಲನೂ ನೀವು ಹಾಕಿರಿ. ನಿಮಗೆ ಯಾವ್ದಾರು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ. ಕ್ಯಾಪ್ಸಿಕಮ್ನು ನಾವು ಹಾಕಿದ್ದೀವಿ, ನೀವು ಬೇಕಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಆಮೇಲೆ ಈ ಹಿಟ್ಟನ್ನು ಚೆನ್ನಾಗಿ ಒಂದ್ಸಲ ಹಂಗೆ ಕಲಸಿರಿ. ಯಾಕಂತಂದ್ರೆ ಎಲ್ಲ ತರಕಾರಿಗಳು ಸ್ವಲ್ಪ ನೀರು ಬಿಡ್ತಾವು. ಆಮೇಲೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟಷ್ಟು ನೀರನ್ನು ನೀವು ಸೇರಿಸಿ ಈ ಒಂದು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ಈ ರೀತಿಯಾಗಿ ಮೊದಲು ನೀವು ಹಿಟ್ಟನ್ನು ತಯಾರು ಮಾಡಿ ಇಟ್ಕೋರಿ. ಆಮೇಲೆ ಈ ಒಂದು ರೆಸಿಪಿ ಮಾಡೋಕ್ಕೂ ಅಷ್ಟೇ ಸ್ವಲ್ಪ ಲಾಸ್ಟಿಗೆ ಒಂದು ಅದಕ್ಕೆ ಎಣ್ಣೆಯನ್ನು ಹಚ್ಚಿ ಒಂದು ಈಟ್ ಸಾಫ್ಟ್ ಮಾಡಿ ಇಟ್ಕೊಂಡು ಅದರಲ್ಲೇ ಈ ರೀತಿಯಾಗಿ ಒಂದೊಂದು ದೊಡ್ಡ ಉಳ್ಳಿಯನ್ನು ತೊಗೊರಿ. ಉಳ್ಳಿಯನ್ನು ಇದನ್ನು ಲಟ್ಸೋದಂತೇನಿಲ್ಲ, ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಅದನ್ನು ಕೈಯಿಂದ ಪ್ರೆಸ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ತಾಣ ದೊಡ್ಡದಾಗ್ತೈತಿ. ಅಂದ್ರೆ ನೀವು ದೊಡ್ಡ ಮಾಡಿದಾಗ ಆಗ್ತೈತಿ ರೀ. ಆಮೇಲೆ ಏನು ಮಾಡಿದ್ರಿ ಇದನ್ನು ಹೋಗಿ ನಾವು ಬೇಯಿಸೋದು. ಇಷ್ಟ ನಮ್ಮ ಕೆಲಸ, ಮತ್ತೇನೂ ಇಲ್ಲರಿ. ತಿಳಿದ್ರಿ, ಈ ಒಂದು ನಮ್ಮ ಮಸ್ತಾಗಿರುವಂತಹ 5ನೇ ರೆಸಿಪಿನೂ ಅಷ್ಟ ಸಿಂಪಲ್ ಐತಿ, ಅಷ್ಟ ಭಾರಿ ಐತಿ. ತವೆ ಚೆನ್ನಾಗಿ ಕಾದಿರ್ತೈತೆ ಅಂದ್ರೆ ಅದಕ್ಕೊಂದಿಟ್ಟು ಎಣ್ಣೆ ಅಥವಾ ತುಪ್ಪ ಒರೆಸಿ ಈ ಶೀಟನ್ನು ಅದ್ರ ಮೇಲೆ ಹಾಕೋದು. ಆಮೇಲೆ ನಿಮಗೆ ಯಾವಾಗ ತೆಗೀದದು ಗೊತ್ತೈತಿ. ಅದನ್ನು ಕೆಳಗ ಮೇಲ ಮಾಡಿ ಬೇಯಿಸುವಾಗ ಎಣ್ಣೆ ಅಥವಾ ತುಪ್ಪ ಹಾಕಿ ನೀವು ತಿರುಗಿಸಿ ಹಾಕಿದ್ರಿ ಅಂತಂದ್ರೆ ಪಟ್ ಅಂಥೇಳಿ ಅದು ಬರ್ತೈತಿ. ಭಾಳ ಮಸ್ತಾಗಿ ಈ ಒಂದು ರೆಸಿಪಿ ತಯಾರಾಗ್ತದೆ ರೀ. ಆಮೇಲೆ ಯಾವ್ಯಾವ ರೆಸಿಪಿಯನ್ನು ತೋರ್ಸಾಕತ್ತೀವಲ್ಲ ಅವನ್ನೆಲ್ಲನೂ ನೀವು ತಪ್ಪಲಾರ್ದ ಬಿಸಿಯಾಗಿ ಸರ್ವ್ ಮಾಡಿರಿ. ಭಾಳ ಮಸ್ತಾಗಿ ಆಗ್ತದೆ. ಡೇಬ್ರಾ ಏನು ತೋರಿಸಿದ್ವಿ ಫಸ್ಟ್ನೇ ರೆಸಿಪಿ, ಅದನ್ನು ನೀವು ಆರಾಮ್ ಸರಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ, ಏನೂ ಆಗೋದಿಲ್ಲ. ಇವನ್ನ ನೀವು ಬಿಸಿಯಾಗಿ ಆಗಿಂದಾಗ ತಿಂದ್ಬಿಡ್ರಿ. ಮತ್ತು ಈಗ ನೋಡಿರಿ, ಹಿಂಗೆ ನೀವು ಎಲ್ಲ ರೆಸಿಪಿಗಳನ್ನ ಮಾಡಿದ್ರಿ ಅಂತಂದ್ರೆ ಈ ಒಂದು ಮಸಾಲ ಅಕ್ಕಿ ರೊಟ್ಟಿ ಸಿಂಪಲ್ಲಾಗಿ ತಯಾರು ಆಗ್ತೈತೆ ರೀ. ಇನ್ನು ನಾವು ನಿಮ್ಗೆ ಮತ್ತೊಂದು ಸಿಂಪಲ್ ಆಗಿರುವಂತಹ ಮಸಾಲ ರೊಟ್ಟಿಯನ್ನು ತೋರಿಸ್ಕೊಡಕತ್ತೀವಿ. ಇದನ್ನು ನೀವು ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು ರೀ, ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ, ಅಥವಾ 2-3 ದಿನದ ತನಕ ನೀವು ಪ್ರವಾಸ ಕೊಂಡ್ರೆ ಅದನ್ನ ಅವಾಗೂ ಮಾಡ್ಕೊಂಡು ಹೋಗ್ಬೋದು. ಬರೀ ಎಲ್ಲರ ಒಂದು ಈಟು ಮೊಸರು ಸಿಕ್ತಂದ್ರೆ ಅದ್ರ ಜೊತೆ ತಿನ್ನೋದಟ್ಟ ರೀ. ಇದಕ್ಕೆ 2 ಕಪ್ ಅಷ್ಟು ಜೋಳದ ಹಿಟ್ಟನ್ನು ನಾವು ಚಾಣಿಸಿ ತೊಗೊಳ್ಬೇಕಾಕೈತೆ ರೀ. ಆಮೇಲೆ ಬರಬ್ಬರಿಯಾಗಿ ಚಾಣಿಸಿ ತೊಗೊಳೋದ್ರಿ, ಮರ್ಯಾಕೆ ಹೋಗ್ಬೇಡಿ. ಅದ್ರ ಜೊತೆ ಸ್ವಲ್ಪ ಕಡಲೆ ಹಿಟ್ಟನ್ನು 1 ಕಪ್ ಅಷ್ಟು ಅಥವಾ ಅರ್ಧ ಕಪ್ ಅಷ್ಟು ನೀವು ಅಟ್ಟು ತೊಗೊಳತ್ತಿರ್ತೀರಿ ನೋಡ್ಕೊಂಡು ಅಟ್ಟ ಬದಲಾಸರ ಹೇಳ್ತಿ. ಅದಕ್ಕೆ ಕಡಲೆ ಹಿಟ್ಟು ಹಾಕಿದ ನಂತರ ಸ್ವಲ್ಪ ಗರಂ ಮಸಾಲ, ಅದಾದ ನಂತರ ಇಲ್ಲಿ ಜೀರಿಗೆಯನ್ನು ಹಾಕಿದ್ದೀವಿ. ಜೀರಿಗೆ ಆದ ನಂತರ ಕೆಂಪು ಖಾರದ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿದ್ದೀವಿ. ಅದಾದ ನಂತರ ಸ್ವಲ್ಪ ಉಪ್ಪನ್ನು ನಾವಿಲ್ಲಿ ಸೇರಿಸಿದ್ದೀವಿ ರೀ. ಅದಾದ ನಂತರ ಧನಿಯಾ ಪೌಡ್ರನ್ನ 1 ಟೀ ಸ್ಪೂನ್ ಅಷ್ಟು ಸೇರಿಸಿದ್ದೀವಿ ರೀ. ತೀತ್ರಿ ಆಮೇಲೆ ಇದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು 2 ಸಣ್ಣಗೆ ಕಟ್ ಮಾಡಿ ಈ ಹಿಟ್ಟಿನಾಗ ಹಾಕಿ ಅದನ್ನು ಒಂದ್ಸಲ ಚಂದಂಗಿ ಮಿಕ್ಸ್ ಮಾಡೋರಿ. ಅಂದ್ರೆ ಜೋಳದ ಹಿಟ್ಟಿಂದ ಮಾಡುವಂತಹ ಈ ರೊಟ್ಟಿ ನೀವು ಮಸಾಲ ರೊಟ್ಟಿ ಅನ್ಬೋದು ರೀ. ನಿಮಗೆ ಹೇಳಿದ್ರೆ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಒಂದಿಟ್ಟು ಸೇರಿಸೋದು ಮನೆಯಾಕೆ ಹೋಗ್ಬೇಡ್ರಿ. ಆಮೇಲೆ ಇದು ಭಾಳ ಭಾರಿ ಆಗ್ತೈತೆ ರೀ. ಯಾಕಂತಂದ್ರೆ ಇದನ್ನು ಮೊದಲಿಂದನೂ ಎಲ್ಲರೂ ಮಾಡ್ತಾರೋ, ಭಾಳ ಚಲೋ ಆಗೋವಂಥ ಒಂದು ರೆಸಿಪಿ. ನಡಬರ್ಕ ಒಂದಿಟ್ಟು ಜಾಗ ಮಾಡ್ಕೊಂಡು ಇದ್ರೊಳಗೆ ನೀವು ನಾರ್ಮಲ್ ಜೋಳದ ರೊಟ್ಟಿ ಮಾಡುವಾಗ ಹೆಂಗೆ ನೀವು ಬಿಸಿನೀರನ್ನು ಹಾಕ್ತಿರೋ ಜಿಗಿ ಬರ್ಸಾಕ, ಹಂಗನ ಇಲ್ಲಿನೂ ನೀವು ಜಿಗಿಯನ್ನು ಬರೆಸೋ ಸಲುವಾಗಿ ಬಿಸಿನೀರನ್ನು ಹಾಕಬೇಕು. ಹಾಕಿ ಈ ಹಿಟ್ಟನ್ನು ದಂಡಿ ಹಿಟ್ಟನ್ನು ನಡಬರ್ಕ ತಂದು ಈ ರೀತಿ ಕಲಿಸಿ ಉಳಿದ ಹಿಟ್ಟನ್ನು ಆ ಕಡತಾರ್ಗೆ ನಡಬರ್ಕ ತಂದು ಗೋಳೆ ಮಾಡುವಂಗೆ ಗುಂಪು ಮಾಡಿಬಿಡ್ಬೇಕ್ರಿ ಅದನ್ನು. ಆಮೇಲೆ ಸಮಾಧಾನಲೆ, ಯಾಕಂದ್ರೆ ಬಿಸಿನೀರು ಹಾಕಿರ್ತೀವಿ ನೋಡ್ಕೊಂಡು ಚಂದಂಗಿ ಒಂದಿಟ್ಟು ಹಿಟ್ಟನ್ನು ನೀವು ಕಲಿಸೋದು ಮರ್ಯಾಕೆ ಹೋಗ್ಬೇಡ್ರಿ. ನಂತರ ಅದಕ್ಕೆ ಸ್ವಲ್ಪ ತಂಪು ನೀರನ್ನು ಹಾಕೋಂತ ಈ ಒಂದು ಹಿಟ್ಟನ್ನು ನೀವು ಚಂದಂಗಿ ಕಲ್ಸಕ್ಕೆ ಶುರು ಮಾಡಿ. ಆರಾಮಾಗಿ ಮಾಡಿರಿ, ಏನೂ ಅರ್ಜೆಂಟ್ ಇರೋದಿಲ್ಲ. ಭಾಳ ಸಿಂಪಲ್ಲಾಗಿ ಆಗ್ತೈತಿ, ಭಾಳ ಮಸ್ತಾಗಿ ಆಗ್ತೈತಿ ರೀ. ಅದಕ್ಕೆ ಹಿಟ್ಟನ್ನು ಹದವಾಗಿ ಬರುವಂಗೆ ನೀವು ನೋಡ್ಕೊಂಡು ಚರ ಅಂಥೇಳಿ ನಾದಿ ಈ ಒಂದು ಹಿಟ್ಟನ್ನು ನೀವು ತಯಾರು ಮಾಡ್ಕೊಳ್ಬೇಕಾಕೈತಿ ರೀ. ಅದಾದ ನಂತರ ಅದರಲ್ಲಿ ಉಳ್ಳಿ ಮಾಡ್ಕೊಂಡು ಮಸಾಲ ರೊಟ್ಟಿಯನ್ನು ಅಥವಾ ಮಸಾಲ ಜೋಳದ ರೊಟ್ಟಿಯನ್ನು ನೀವು ಪ್ರವಾಸಕ್ಕೋ ಹೊರಗೆ ಹೋಗುವಾಗೋ ಯಾವಾಗ ಬೇಕಾದಾಗಿ ಮಾಡ್ಕೊಳಕ್ಕೆ ನಿಮಗೆ ಈಸಿ ಆಗ್ತೈತೆ ರೀ. ಆಮೇಲೆ ಇದರ ಉಳ್ಳಿಯನ್ನು ನೀವು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ನೀವು ತಟ್ಲೂಬಹುದು, ಲಟ್ಟಿಸ್ಲೂಬಹುದು. ಆಮೇಲೆ ಅದಕ್ಕೆ ಒಂದು ಈಟ ಬಡಿಯುವಾಗ ಉಳ್ಳಿಗೆ ಅಥವಾ ಪೇಡೆಗೆ ಒಂದು ಈಟ ಏನು ಮಾಡಿರಿ, ಎಳ್ಳನ್ನು ಹಚ್ಚಿರಿ, ಕೆಳಗೆ ಒಂದು ಈಟು ಜೋಳದ ಹಿಟ್ಟನ್ನು ಹಾಕಿ ನೀವು ಒಂದು ಕೈಯಿಂದ ತಟ್ಟಕ್ಕೆ ಶುರು ಮಾಡಿ ಫಸ್ಟಿಗೆ. ಆಮೇಲೆ ಸೈಡ್ ಕೈ ಇರ್ತೈತಿಲ್ಲ ಅದನ್ನು ರೋಲ್ ಮಾಡ್ಕೊತ ಹೋಗ್ತಿರ್ಬೇಕು, ಒಂದು ಕೈ ಅದನ್ನು ತಟ್ತಾ ಹೋಗ್ತಿರ್ಬೇಕು. ಸ್ವಲ್ಪ ದೊಡ್ಡದಾದ ನಂತರ ನೀವು 2 ಕೈಯಿಂದ ನಿಮ್ಮ ಶಸ್ತ್ರ ಪ್ರಹಾರನ ಮಾಡ್ಬೋದು ರೀ. ಆಮೇಲೆ ಪಟ್ ಅಂತ ಏನು ಅದಕ್ಕೆ ಸೌಂಡ್ ಬೀಳ್ತೈತೋ ಅಷ್ಟಕ್ಕನ ರೊಟ್ಟಿ ದೊಡ್ಡದಾಗಿ ಬರ್ತೈತಿ. ಇದನ್ನು ತೊಗೊಂಡು ನೀವು ತವೆಯನ್ನು ಸ್ವಲ್ಪ ಚೆಂದಂಗಿ ಕಾಯಿಸಿ ಈ ಒಂದು ರೊಟ್ಟಿಯನ್ನು ಈ ರೀತಿ ಬಡ್ದೆಬ್ಬಿಸ್ಬೇಕು ರೀ. ಮಕ್ಕೊಂದವ್ರನ್ನ ಹಿಂಗೆ ಬಡ್ದೆಬ್ಬಿಸಿ ಹಿಟ್ಟು ಯಾಕಡೆ ಇರ್ತೈತಿಲ್ಲ ಅದನ್ನು ಮ್ಯಾಲಕ್ಕೆ ಮಾಡಿ ಹಾಕಿ ಒಂದು ಬಟ್ಟೆಯನ್ನು ನೀರಾಗಿ ಎದ್ದಿ ದಂಡಿ ಎಲ್ಲ ಬಿಡ್ಲಾರ್ದಂಗನ ಅದಕ್ಕೆ ಮ್ಯಾಲೆ ಹಚ್ಚೋದು. ಉಳಿದಿದ್ದೆಲ್ಲ ಜೋಳದ ರೊಟ್ಟಿ ಏನು ನೀವು ಪ್ರೊಸೀಜರ್ ಫಾಲೋ ಮಾಡ್ತಿರೋ ಅದೇ ರೀತಿಯಾಗ ಹಿಂಗೂ ಇದನ್ನು ಬೇಯಿಸ್ಬೇಕ್ರಿ.
ನೋಡಿ. ಆದ್ರೆ ಏನು ಡಿಫ್ರೆನ್ಸ್ ಅಂತ ನಿಮಗೆ ಗೊತ್ತಾಗ್ತೈತಿ. ಇಲ್ಲಿ ಸ್ವಲ್ಪ ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಒರೆಸ್ಬೇಕಾಕೈತೆ ರೀ. ತಿಳಿದ್ರಿ? ಅವಕ್ಕೆ ಏನೂ ಆಗೋದಿಲ್ಲ. ಭಾಳ ಚೆಂದಂಗೆ ಉಳಿಬೇಕಂದ್ರೆ ಈ ರೀತಿಯಾಗಿ ನೀವು ಎಣ್ಣೆ ಅಥವಾ ತುಪ್ಪನ ಒಂದು ಅಲ್ಲ 2 ಮೈಗೂ ಹಚ್ಚಿರಿ. ಆಮೇಲೆ ಅದೊಂದು ಈಟ್ ಹಿಂಗೆ ಸಣ್ಣ ಉಬ್ಬಾಗಿ ಬರತ್ತಿರ್ತೈತಿ. ಆವಾಗ ನೀವೇನು ಮಾಡಿರಿ, ಅದನ್ನು ತಿರುಗಿಸಿ ಹಾಕಿರಿ. ತಿರುಗಿಸಿ ಹಾಕಿದ್ರಿ ಅಂತಂದ್ರೆ ಭಾಳ ಚೆಂದಂಗೆ ಅದು ಬೇಯ್ತೈತಿ. ಇನ್ನೊಂದು ಸೈಡ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಒರೆಸ್ಬಿಡ್ರಿ. ಗೊತ್ತಾತ್ರಲ್ಲ, ಈ ಒಂದು ಮಸ್ತಾಗಿರುವಂಥ ರೆಸಿಪಿಯನ್ನು ಉತ್ತರ ಕರ್ನಾಟಕದ ಕಲಬುರಗಿ ಕಡೆ ಅಥವಾ ಬಿಜಾಪುರ ಕಡೆ ಭಾಳ ಜನ ಮಾಡ್ತಾರೆ ರೀ. ನೀವು ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ. ಹಂಗೆ ನಾವು ತೋರಿಸಿದಂಥ ತಾಲಿಪಟ್ಟಿ, ರೊಟ್ಟಿ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದಾವೆ ಅಂತ ಅನ್ಕೊತೀವಿ. ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ, ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು. ನಮಸ್ಕಾರ.